ಡೈರಿ ಅವ್ಯವಸ್ಥೆ ಖಂಡಿಸಿ ರಸ್ತೆಗೆ ಹಾಲು ಸುರಿದು ರೈತರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆತ ಬೇರೆ ಕಡೆ ಚೆಕ್ ಮಾಡಿಸ್ಕೊ ಬಂದದ್ದು ಏನ್ ಮಾಡಿರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದು ಇವ್ರು ಕೇಳಿದ ಸೆಕ್ರೆಟ್ರಿ ಕೇಳಿದಾಗ ನಾವು ಹೇಳ್ದೋ ಬೇರೆ ಯಾಕೆ ಕಳಿಸು ಬಂದು ಅಲ್ಲಿ ತಗೊಳ್ಳಿಲ್ವ ವಾಪಸ್ ಬಂದ್ರೆ ತಗೋತೀವಿ ಅಂತ ಹೇಳ್ದಲ್ವಾ. ಹಾಲು ಹಾಕಿ ಕಳಿಸಿಲ್ಲ, ಹಿಂದೂ ಕಳಿಸಿದ್ರು. ಅದಕ್ಕೆ ನಾವು ತಡ್ತೀವಿ, ನಮಗೆ ನ್ಯಾಯ ಬೇಕು, ಬರಲಿ ಎಲ್ಲರೂ ಅಧಿಕಾರಿಗಳೆಲ್ಲ ಬರಬೇಕು ಅಂತ ನಾವು ಕೇಳ್ತಾವೆ. ಹಾಲು ನಾವು ಡೈಲಿ 30 ಲೀಟ್ರ್ ಒಂದು ಟೈಮ್ಗೆ ಹಾಕೋದು. 7 ಹಸ ಕರೀತಾ ಇರೋ ನಮ್ಮವು. ನಾವೇನು ಮಾಡಿದಾವ ಹಾಲ ಬಂಡವಾಳ ಹಾಕಿರೋದು ಎಲ್ಲಿಂದ ಹಾಕೋದು ನಾವು. ಅದು ನೆಂಬೆ ತಾನೇ ಹಾಕಿರೋದು. ಏನು ಮಾಡೋದು ಹೇಳ್ರಿ ಇವಾಗ? ಅದು ಬಂದು ಕೇಳಬೇಕು. ಸೂಪರ್ವೈಸರಲ್ಲಿ ಯಾರಲ್ಲಿ ಬರಬೇಕು ಇಲ್ಲಿಗೆ ರಾಜಮ್ಮ ಬಂದು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಮಾಡರಹಳ್ಳಿ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ರೈತರಿಂದ ಹಾಲು ಕೊಳ್ಳದೆ ಡೈರಿಗೆ ಬೀಗವನ್ನ ಹಾಕಲಾಗಿದೆ. ಇದರಿಂದ ಹಾಲಿನ ಡೈರಿಯ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವಿರುದ್ಧ ರೊಚ್ಚಿಗೆದ್ದ ಹಾಲು ಉತ್ಪಾದಕರು ರಸ್ತೆಗೆ ಹಾಲು ಸುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಈ ಕೂಡಲೇ ಮನ್ಮೂಲ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಹಾಲು ಉತ್ಪಾದಕರು ಆಗ್ರಹಿಸಿದ್ದು, ಇಲ್ಲದೇ ಇದ್ರೆ ಮನ್ಮೂಲ್ ಕಚೇರಿಯ ಮುಂದೆ ಧರಣಿ ಕೂರುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಹೆಚ್ಚು ಕಮ್ಮಿ ನಿನ್ನೆ ಸಾಯಂಕಾಲ ಈ 3 ಟೈಮ್ಗೆ 721 ಕ್ಯಾನ್ ಹಾಲು ವೇಸ್ಟ್ ಆಯ್ತದೆ. ಅಷ್ಟು ದುಡ್ಡು ಯಾರು ಕಟ್ತಾರೆ? ಕೇಳಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದುಡ್ಡು ತಿಂದಿರ್ಬೋದು? ಒಂದು ಕ್ಯಾನಿಗೆ 40 ಲೀಟ್ರು 3 ಟೈಮ್ಗೆ ಅಂತಂದ್ರೆ 6×3 18 ಕ್ಯಾನರು 8×24 ಕ್ಯಾನ್ ಆಯ್ತು. ಇಲ್ಲ ಅಂತಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಹಸುಗಳೆಲ್ಲ ತಗೊಂಡು ಅಲ್ಲೇ ಕಟ್ಟಾಕ್ತೇವೆ, ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೇವೆ. ಪಾಂಡವಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡೋಗಿ ಇವತ್ತು ಸಾಯಂಕಾಲ ತನಕ ನೋಡ್ತೀವಿ. ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೊತೀವಿ. ನ್ಯಾಯ ಸಿಕ್ಕವರೆಗೂ ಹೋರಾಟ ಖಂಡಿತ. KMF ಆಫೀಸಲ್ಲಿ ಡೈರಿಗೆ ಹೊಡ್ಕೊತೀವಿ. ಅಲ್ಲಿಲ್ಲ ಅಂದ್ರೆ ಮಂಡ್ಯ. ಇಲ್ಲಿ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಗೆಜ್ಜೆಗೆರೆಗೆ ಹೊಡಿತೀವಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆ ರಾಜಕಾರಣಿಗಳು ಸಂಬಂಧಪಟ್ಟವರು ಇಲ್ಲಿಗೆ ಬರಬೇಕು. ಬಂದು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಇದು ನಿಲ್ಲವರೆಗೂ ಬಿಡೋಲ್ಲ, ಅದಂತೂ ಖಂಡಿತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.